ಇಲ್ಲ ಅವ್ರ ಫ್ಯಾನ್ಸ್ಗಳ ಬಗ್ಗೆ ಕೇಳಿದ್ರು ಅಷ್ಟೇ. ಎಲ್ಲರೂ ಪಾಪ ಅವ್ರು ಯಾವುದೇ ಥರ ತೊಂದರೆ ಮಾಡ್ಕೊಳ್ಳೋದು ಬೇಡ ಯಾರೋ ಅನ್ನೋ ಥರ ಅವ್ರಿಗೊಂದು ಕನ್ಸರ್ನ್ ಅಷ್ಟೇ. ಯಾಕಂದರೆ ಫ್ಯಾನ್ಸ್ಗಳಂದರೆ ಅವ್ರಿಗೆ ಭಾಳ ಇಷ್ಟ. ಆ ಒಂದು ಇದ್ರಲ್ಲಿ ಮಾತಾಡಿದ್ರು ಬಿಟ್ಟರೆ ಬೇರೆ ಏನು ಖಂಡಿತವಾಗಿಯೂ ಏನು ಹೇಳಲಿಲ್ಲ. ಹೌದು, ಅವ್ರನ್ನೂ ಸಪ್ರೇಟಾಗಿ ಸಪ್ರೇಟಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನೀವು ಆಮೇಲೆ ತಿರ್ಗಿ ಅದನ್ನು ಜೊತೆಗೆ ಅಂತ ಅಂದ್ಬಿಟ್ಟು ಹಾಕ್ಬೇಡಿ. ಯಾಕಂದ್ರೆ ಮೊನ್ನೆ ನೋಡಿದ್ದೀನಿ ಅವ್ರನ್ನ ನೋಡಿ ನಿಮ್ಮ ಟಿವಿಯಲ್ಲಿ ತೋರಿಸಿದ್ರೆ ಅವ್ರನ್ನ ಮೀಟ್ ಮಾಡಿದ್ರು, ಇವ್ರನ್ನ ಮೀಟ್ ಮಾಡೋರೆ, ಜೊತೆಗೆ ಮೀಟ್ ಮಾಡೋರೆ, ಅವೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು. ಅದು ಈಗ ನಟ ದರ್ಶನ್ ಅವರು ಹೈಕೋರ್ಟ್ ನೋಟಿಫಿಕೇಶನ್ ಹಾಕೊಂಡಿದ್ದಾರೆ ಮನೆ ಉದ್ದಬೇಕು. ಹೌದು, ಪವಿತ್ರ ಗೌಡರು ಕೂಡ ಹಾಕೋಬೇಕು ಅಂತ ಒಂದು ಚಿಂತನೆ. ಇಲ್ಲ ಅದೆಲ್ಲ ಏನಿಲ್ಲ. ಅದೇನಿದೆಯೋ ಕಾನೂನು ಪ್ರಕಾರ ಎಲ್ಲಿ ಅಂತ ಇದ್ದಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ಆ ಥರ ಎಲ್ಲ ಈಗ ಮಾಡಬೇಕು ಅನ್ನೋದೇನು ಅವ್ರಲ್ಲಿ ತಲೆಯಲ್ಲಿ ಇಲ್ಲ. ಯಾಕಂದರೆ ಅವರು ಒಂದು ಸೆಲೆಬ್ರಿಟಿ, ಅವ್ರಿಗೆ ಏನಾಗ್ತಿದೆ ಫುಡ್ಡಿಂದ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನೆಸೆಸಿಟಿ ಇದೆ ಅವ್ರಿಗೆ ಫುಡ್ಡಿಂದ. ಅವ್ರಿಗೂ ಸ್ವಲ್ಪ ಬೇರೆ ಇಲ್ಲಿ ಕೂಡ ಫುಡ್ ಇಲ್ಲ, ಯಾವುದೇ ಪ್ರೋಟೀನ್ಸ್ ಇರಲ್ಲ ಅವ್ರಿಗೆಲ್ಲ. ಅದೆಲ್ಲ ಮೇಂಟೈನ್ ಮಾಡಿದಾಗ ಸೆಲೆಬ್ರಿಟೀಸ್ ಆಗಿ ಅದೆಲ್ಲ ಅವರ ಕೆರಿಯರ್ಗೆ ಅದು ಭಾಳ ವೆರಿ ಇಂಪಾರ್ಟೆಂಟ್. ಅದು ಅವ್ರಿಗೆ ಅದರಿಂದ ಬೇರೆ ಪ್ರಾಬ್ಲಮ್ಸ್ಗಳು ಆಗಬಾರ್ದಲ್ಲ ಹೆಲ್ತ್ ಫ್ಯೂಚರ್ಗೆ, ಅದಕ್ಕೋಸ್ಕರ ಅವ್ರು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲೇನು ಹೇಳಂಥದ್ದಿಲ್ಲ. ವಿ ಆರ್ ಆಲ್ ಹ್ಯೂಮನ್ಸ್ ಅಲ್ಲ. ಸದ್ಯಕ್ಕಂತೂ ಆ ಥರ ಖಂಡಿತ ಇಲ್ಲ. ಫ್ಯೂಚರ್ ಸ್ವಲ್ಪ ದಿವಸ ನೋಡಿಕೊಂಡು ಬೇಲ್ ಮೂವ್ ಮಾಡ್ಬೇಕು ಅಷ್ಟೇ. ಅದು ಬಿಟ್ಟರೆ ಖಂಡಿತವಾಗಿಯೂ ಬೇರೆ ಏನು ಥಾಟ್ಸ್ ಇಲ್ಲ. ಬಟ್ ಏನು ಮಾಡಬೇಕು, ಕ್ಲೈಂಟ್ಸ್ ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ನಾವೇನು ಮೂವ್ ಮಾಡೋದು? ಕ್ಲೈಂಟ್ಸ್ ಇನ್ಸ್ಟ್ರಕ್ಷನ್ಸ್ ಬೇಕಲ್ಲ. ಇವಾಗ ನೀವು ಅರ್ಥ ಮಾಡ್ಕೊಬೇಕು ಸರ್. ಆಮೇಲೆ ಇನ್ನೊಂದು, ನಾನು ನಾಟ್ ಓನ್ಲಿ ಪವಿತ್ರ ಅವ್ರಿಗೆ ಅಷ್ಟೇ ಅಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಇನ್ನೂ ಬೇರೆ ಒಂದು 2-3 ಜನ ಹುಡುಗರಿಗೂ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಆ ಹುಡುಗರುಗಳು ಕೂಡ ಬಹಳ ಇಂಪಾರ್ಟೆಂಟ್ ನನಗೆ. ಅವರು ಕೂಡ ಹ್ಯೂಮನ್ಸೇ. ನೀವು ದಯವಿಟ್ಟು ನೀವು ಬರೀ ದರ್ಶನ್ ಅವ್ರನ್ನ ಕಾನ್ಸಂಟ್ರೇಷನ್ ಮಾಡ್ತೀರಾ, ಇಲ್ಲ ಪವಿತ್ರ ಅವ್ರನ್ನ ಕಾನ್ಸಂಟ್ರೇಷನ್ ಅದರಲ್ಲಿ ಬೇರೆ 15 ಜನ ಹುಡುಗರು ಯಾವ್ದು ಹೇಳಿ? ಇಲ್ಲ ಅದು ಹಂಗಲ್ಲ. ಟೂ ಅರ್ಲಿ ಅಂತ ಪ್ರೀಮೆಚ್ಯೂರ್ಡ್ ಅನ್ನೋ ಥರ ನಾವು ಮಾಡ್ಕೊಂಡಿದ್ದೇವೆ. ಇಲ್ಲ ಆ ಥರ ಎಲ್ಲ ಏನು ಕಾನೂನಿಲ್ಲ. 50 ಸಲ ಬೇಕಾದ್ರೂ ನೋಡಿ, ಇವರೇ 5 ಸಲ ಬೇಲ್ ಅಪ್ಲಿಕೇಶನ್ ಬೇಕಾದ್ರೂ ಹಾಕ್ಬೋದು. ಏನು ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೇನು ಬಾರ್ಡ್ ಇಲ್ಲ. ಇಷ್ಟೇ ಟೈಮ್ ಹಾಕಬೇಕು, 1 ಸಲ 2 ಸಲನೇ ಹಾಕಬೇಕು ಅಂತ ಏನು ಇಲ್ವಲ್ಲ, ಹಾಕ್ಬೋದು. ಇನ್ನೂ ಹಾಕ್ತಾರೆ, ತಪ್ಪೇನಿದೆ. ಏನು ಅದರಿಂದೇನು ಎಫೆಕ್ಟ್ಸ್ ಆಗೋಲ್ಲ. ನಾವು ಲಾದಲ್ಲಿ ಏನು ನಮಗೆ ಪ್ರಾವಿಷನ್ಸ್ ಪ್ರಕಾರ ಯಾವ ಥರ ಏನು ಮಾಡಬೇಕು ಅಂತಿರುತ್ತೋ ಅದನ್ನು ಮಾಡ್ತಾ ಇದ್ದೀವಿ. ಫೈನಲಾಗಿ ಏನು ಹೇಳಿದ್ರು ಸರ್ ದರ್ಶನ್? ಫೈನಲ್ಲಾಗಿ ಇಲ್ಲಿ ನಾನು ಹೇಳೋದು ದರ್ಶನ್ ಸರ್ ಹೇಳಿದ್ರು, ಅದು ಏನಾಗಬೇಕು ಕಾನೂನು ಪ್ರಕಾರ ಅದು ಆಗುತ್ತೆ. ಫೈನಲಾಗಿ ನಾವು ಹೇಳೋದೇನೆಂದರೆ ಬಿಹಾಫ್ ಆಫ್ ಇದ್ರ ಪ್ರಕಾರ ಅಷ್ಟೇ ಸಮಾಜಿಕವಾಗಿ ಜವಾಬ್ದಾರಿತವಾಗಿ ಹೇಳೋದಾದರೆ ಸ್ವಲ್ಪ ಸಮಾಜದಲ್ಲಿ ನಡ್ತಕ್ಕಂಥ ಬೇರೆ ವಿಚಾರಗಳ ಬಗ್ಗೆ ಕೂಡ ಅಥವಾ ಮಾಧ್ಯಮದವರು ಒಂದು ರಿಕ್ವೆಸ್ಟ್ ಇದು ಗಮನ ಹರಿಸಿ ಬಿಡಿ ಸರ್, ಸಾಕು. ಈಗ ಬೇರೆ ಬಡವರು ಇದ್ದಾರೆ ಹುಡುಗರು, ಆ ಹುಡುಗರಿಗೂ ನೀವೇ ಒಕ್ಕಲತ್ತು ಹಾಕ್ಕೊಂಡಿದ್ದೀರಿ ಅಂತ. ನಾನು ಅದರಲ್ಲಿ ಸುಮಾರು ಒಂದು 4-5 ಜನ 5 ಜನಕ್ಕೆ ನಾವು ಹುಡುಗರು, ಅವರೆಲ್ಲ ಬಡವರು ಪಾಪ. ಅವ್ರುಗಳಿಗೆಲ್ಲ ಇಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ರೆ ಏನು ನಡೀತಿದೆ ಅಂದರೆ ಅವ್ರಿಗೆ ಏನಂತಲೇ ಗೊತ್ತಿಲ್ಲ ವಿಚಾರ. ಅಂಥ ಹುಡುಗರೆಲ್ಲ ಇದ್ದಾರೆ. ಸೊ ಇವಾಗ ಅವ್ರಿಗೆಲ್ಲ ಮೂವ್ ಮಾಡಲೇಬೇಕಲ್ಲ. ಈಗ ಅವ್ರಿಗೆ ಪಾಪ ಅವ್ರಿಗೇನೂ ಇದೇ ಇಲ್ಲ ಅಂದಾಗ ನಾವು ಖಂಡಿತವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಖಂಡಿತ ಮಾಡ್ತೀವಿ. ಮನೆ ಕಡೆ ಪಾಪ ಈಗ ಬಾಡಿಗೆ ಕಟ್ಟೋದು ಏನು ತೊಂದರೆ ಇಲ್ಲ ಸರ್, ಸಹಾಯ ಮಾಡ್ತೀವಿ. ಅದರಲ್ಲೂ ನೋಡಿ ಸಿಸ್ಟಮಲ್ಲಿ ನಮ್ಮ ಅಡ್ವೊಕೇಟ್ಸ್ಗಳಲ್ಲಿ ನೀವು ತಿಳ್ಕೊಳ್ಳಿ ಸರ್, ಇದೊಂದು ಸತ್ಯ. ಇವಾಗ ನಾನೇ ವೈಯಕ್ತಿಕವಾಗಿ ತೊಗೊಳ್ಳಿ, ಕಾವೇರಿ ಗಲಾಟೆ ಆದಾಗ ಸುಮಾರು ಜನಗಳ ಮೇಲೆ ಪೊಲೀಸ್ನವ್ರು